ಬಿಗ್ ಬಾಸ್ ಕನ್ನಡ ಸೀಸನ್ 12 ಫೈನಲ್ ವೀಕ್ಗೆ ಹತ್ತಿರವಾಗ್ತಾ ಇದ್ದಂತೆ ಮನೆಯಲ್ಲಿ ತೀವ್ರ ಸ್ಪರ್ಧೆ ಎದುರಾಗಿದೆ. ಸ್ಪರ್ಧಿಗಳ ಮಧ್ಯೆ ಹೆಚ್ಚು ಕಾಂಪಿಟೇಷನ್ ಉಂಟಾಗ್ತಾ ಇದೆ. ಸೀಸನ್ನ ಕಟ್ಟ ಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ ಭಾರೀ ವಿವಾದಕ್ಕೆ ಗ್ರಾಸವಾಗಿದ್ದು, ಅಂತಿಮವಾಗಿ ಧನುಷ್ ಗೌಡ ಅವರು ಕ್ಯಾಪ್ಟನ್ ಪಟ್ಟ ಅಲಂಕರಿಸಿದ್ದಾರೆ. ಇನ್ನು ಎಲಿಮಿನೇಷನ್ ವಿಚಾರಕ್ಕೆ ಬರುವುದಾದರೆ, ಈ ವಾರ ಕೂಡ ಎಲಿಮಿನೇಷನ್ ನಡೆಯುತ್ತೆ. ಇನ್ನು ಈ ವಾರ ಧನುಷ್, ರಾಶಿಕಾ, ಸ್ಪಂದನ, ಅಶ್ವಿನಿ ಮತ್ತು ಧ್ರುವಂತ್ 5 ಜನ ನಾಮಿನೇಟ್ ಆಗಿದ್ರು. ಹಾಗೆ ಈ ವಾರದ ವೋಟಿಂಗ್ ರಿಸಲ್ಟ್ನಲ್ಲಿ ತುಂಬಾನೇ ಬದಲಾವಣೆಗಳಾಗಿದೆ. ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆದಮೇಲೆ ವೋಟಿಂಗ್ ಲೈನ್ಸ್ ಓಪನ್ ಆದಮೇಲೆ 1 ಮತ್ತು 2ನೇ ಸ್ಥಾನಗಳಿಗೆ ತುಂಬಾನೇ ಪೈಪೋಟಿ ನಡೀತಾ ಇತ್ತು. ಈಗ ಅದಕ್ಕೆ ಕ್ಲಾರಿಟಿ ಸಿಕ್ಕಿದ್ದು ಅಷ್ಟೇ ಅಲ್ಲದೆ ಕೆಲ ಸ್ಪರ್ಧಿಗಳು ತಮ್ಮ ಸ್ಥಾನವನ್ನು ಹಿಡಿದು ಸೇಫ್ ಆಗಿದ್ದಾರೆ. ಇನ್ನು ಈ ವಾರದ ಮೊದಲಲ್ಲೇ ಅಶ್ವಿನಿ ಗೌಡ ಸೇಫ್ ಆಗಿದ್ದಾರೆ. ಹಾಗಿದ್ರೆ ಉಳಿದವರಲ್ಲಿ ಯಾರು ಈ ವಾರ ಸೇಫ್, ಯಾರು ಡೇಂಜರ್ ಝೋನಲ್ಲಿದ್ದಾರೆ ಮತ್ತು ಯಾರು ಬಿಗ್ ಬಾಸ್ ಸ್ಪರ್ಧಿ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಇಷ್ಟವಾದ ಸ್ಪರ್ಧಿ ಯಾರು ಅಂತ ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಲು 5 ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು. ಅದರಲ್ಲಿ ಮೊದಲನೇ ದಿನದ ಎಪಿಸೋಡ್ನಲ್ಲಿ ಅಶ್ವಿನಿ ಸೇಫ್ ಆದರು. ಇನ್ನು ಉಳಿದಂತೆ ಮೊದಲ ಸ್ಥಾನದಲ್ಲಿ ರಾಶಿಕಾ ಶೆಟ್ಟಿ ಇದ್ದಾರೆ. ಹೌದು, ರಾಶಿಕಾಗಂತೂ ತುಂಬಾ ವೋಟ್ಸ್ ಬಂದಿದೆ. ಯಾಕಂದರೆ ವೋಟಿಂಗ್ ಮೊದಲ ದಿನ 2ನೇ ಸ್ಥಾನದಲ್ಲಿದ್ದರು. ಈಗ ಸ್ಪಂದನ ಅವರನ್ನು ಬೀಟ್ ಮಾಡಿ 1ನೇ ಸ್ಥಾನಕ್ಕೆ ಬಂದು ನಿಂತಿದ್ದಾರೆ. ಈ 4 ಜನ ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ರಾಶಿಕಾಗೆ ಈ ವಾರ ತುಂಬ ಜಾಸ್ತಿ ವೋಟ್ಸ್ ಬಂದಿದೆ. ಈ ಹಿಂದೆ ಕೂಡ ರಾಶಿಯವರಿಗೆ ಇಷ್ಟು ಮಟ್ಟದಲ್ಲಿ ವೋಟ್ಸ್ ಬಂದಿರಲಿಲ್ಲ. ರಾಶಿಕಾ ಈ ವಾರ ಸೇಫ್ ಆಗಿದ್ದಾರೆ. ಆದರೆ ಇದರ ಜೊತೆಗೆ ಬಿಗ್ ಬಾಸ್ ಪ್ಲ್ಯಾನ್ ಏನಿದೆಯೋ ಅಂತ ಗೊತ್ತಿಲ್ಲ. ಈ ಸೀಸನ್ನಲ್ಲಿ ಯಾರಿಗೆ ಏನು ಸಿಗಬೇಕೋ ಅದೆಲ್ಲ ಆಟದ ಮೂಲಕ ಆಟ ಆಡಿದರೂ ಕೂಡ ರಾಶಿಕಾ ಅದನ್ನು ಪಡೆದುಕೊಂಡಿಲ್ಲ. ಕೆಲವೊಬ್ಬರಂತೂ ರಾಶಿಕಾ ಈ ಸೀಸನ್ನ ಅನ್ಲಕ್ಕಿ ಕಂಟೆಸ್ಟೆಂಟ್ ಅಂತ ಕೂಡ ಹೇಳ್ತಾ ಇದ್ದಾರೆ. 2ನೇ ಸ್ಥಾನದಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಯಾಕಂದರೆ ನಿನ್ನೆ ಮತ್ತು ವೋಟಿಂಗ್ ಮೊದಲ ದಿನದಿಂದ ರಾಶಿಕಾ ಅವರು 2ನೇ ಸ್ಥಾನದಲ್ಲಿದ್ದರು. ಆದರೆ ಈಗ ದಿಢೀರಂತ ರಾಶಿಕಾ ಮೇಲೆ ಹೋಗಿದ್ದು ಸ್ಪಂದನ 2ನೇ ಸ್ಥಾನಕ್ಕೆ ಕುಸಿದಿದ್ದಾರೆ. ಈಗ ಸ್ಪಂದನಾಗೆ 45.1% ವೋಟ್ ಶೇರ್ ಬಂದಿದೆ. ಸ್ಪಂದನಾಗೆ ಕೂಡ ಒಳ್ಳೆಯ ವೋಟ್ಸ್ ಬಂದಿದೆ. ಬೇರೆಯವರಿಗೆ ಹೋಲಿಕೆ ಮಾಡಿದರೆ ಸ್ಪಂದನ ಯಾವುದರಲ್ಲೂ ಅಷ್ಟಾಗಿ ಕಾಣಿಸಿಕೊಂಡಿಲ್ಲ. ಎಂಟರ್ಟೈನ್ಮೆಂಟ್, ಟಾಸ್ಕ್, ಟ್ಯಾಲೆಂಟ್, ಗಲಾಟೆ ಅಂತ ಯಾವುದರಲ್ಲೂ ಮುಂದಿಲ್ಲ. ಹಾಗೆ ನೋಡಿದರೆ ಹೋದ ವಾರ ಎಲಿಮಿನೇಟ್ ಆದ ಸೂರಜ್ ಹಾಗೂ ಮಾಳುಗಿಂತ ಮೊದಲು ಸ್ಪಂದನ ಎಲಿಮಿನೇಟ್ ಆಗಬೇಕಿತ್ತು. ಆದರೆ ಹಾಗೆ ಆಗ್ತಿಲ್ಲ. ಜನರು ಅಂದುಕೊಳ್ಳೋದಕ್ಕಿಂತ ಅತಿ ಹೆಚ್ಚು ವೋಟ್ ಪಡೆದು ಸ್ಪಂದನ ಸೇಫ್ ಆಗ್ತಾನೆ ಇದ್ದಾರೆ, ಅಥವಾ ಕಲರ್ಸ್ ಕನ್ನಡ ಕೋಟಾದವರ ಅಂತ ಜನ ಕೇಳ್ತಾ ಇದ್ದು ಆ ಮನೆ ಮಗಳಾಗಿರೋದ್ರಿಂದ ಸ್ಪಂದನಾರನ್ನ ಬಿಗ್ ಬಾಸೇ ಸೇಫ್ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಧನುಷ್ ಗೌಡ. ಹೌದು, ಧನುಷ್ ವೋಟಿಂಗ್ನಲ್ಲಿ ಕೂಡ 4ನೇ ಸ್ಥಾನದಲ್ಲೇ ಇದ್ರು. ಇದೀಗ ಶುಕ್ರವಾರದ ವೋಟಿಂಗ್ ರಿಸಲ್ಟ್ನಲ್ಲಿ ಕೂಡ 3ನೇ ಸ್ಥಾನದಲ್ಲೇ ಇದ್ದಾರೆ. ಇವರಿಗೆ 21.3% ವೋಟ್ ಬಂದಿದ್ದು ಈಗಿರುವ 4ನೇ ಸ್ಥಾನದಲ್ಲಿ ಧನುಷ್ ಈ ವಾರ ಮನೆಯವರ ಆಯ್ಕೆ ಮೇರೆಗೆ ಕ್ಯಾಪ್ಟನ್ ಆಗಿದ್ದಾರೆ. ಆದರೂ ಕೂಡ ಈ ವಾರ ಧನುಷ್ ಅವರು ನಾಮಿನೇಷನ್ ಪಟ್ಟಿಯಲ್ಲೇ ಇರೋದ್ರಿಂದ ಕ್ಯಾಪ್ಟನ್ ಆಗಿದ್ರೂ ಕೂಡ ಅಭಿಷೇಕ್ ಎಲಿಮಿನೇಟ್ ಆದ ಹಾಗೆ ಈ ವಾರ ಧನುಷ್ ಕೂಡ ಡೇಂಜರ್ ಝೋನಲ್ಲಿದ್ದು ಎಲಿಮಿನೇಟ್ ಆಗುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಇನ್ನು ಕೊನೆ ಸ್ಥಾನದಲ್ಲಿ ಧ್ರುವಂತ್ ಇದ್ದಾರೆ. 21% ವೋಟ್ಸ್ ಬಂದಿದೆ. ತುಂಬ ಜನ ನಾಮಿನೇಟ್ ಆದಾಗ 21% ವೋಟೇ ತುಂಬ ಜಾಸ್ತಿ ಆಗಿರ್ತಿತ್ತು. ಆದರೆ ಇವಾಗ ಇದು ಲೀಸ್ಟ್ ವೋಟ್ಸ್ ಆಗಿದೆ. ವೋಟಿಂಗ್ ಲೈನ್ಸ್ ಆನ್ ಆದಮೇಲೆ ಮೊದಲ ದಿನ ಮಾತ್ರ ಧ್ರುವಂತ್ ಅವರು ಮೊದಲ ಸ್ಥಾನದಲ್ಲಿ ಕಾಣಿಸಿಕೊಂಡಿದ್ರು. ಅದನ್ನು ಬಿಟ್ಟರೆ ಮೊದಲ ದಿನದ ನಂತರ ಉಳಿದ ಎಲ್ಲ ದಿನಗಳಲ್ಲೂ ತೀರಾ ಕಡಿಮೆ ಸ್ಥಾನದಲ್ಲೇ ಇದ್ದಾರೆ. ಬೇರೆಯವರಿಗೆ ಹೋಲಿಸಿದರೆ ಈ ಬಾರಿ ಧ್ರುವಂತ್ಗೆ ತುಂಬ ಕಡಿಮೆ ವೋಟ್ಸ್ ಬಂದಿದ್ದು ಈ ವಾರ ಧ್ರುವಂತ್ ಡೇಂಜರ್ ಝೋನಲ್ಲಿದ್ದಾರೆ. ಧನುಷ್ ಮತ್ತು ಧ್ರುವಂತ್ಗೆ ಬರೀ 2-3% ವೋಟ್ ಅಷ್ಟೇ ಹೆಚ್ಚು ಕಮ್ಮಿ ಆಗಿರೋದು. ಆದರೆ ಸ್ವಲ್ಪ ಕಮ್ಮಿ ವೋಟ್ ಪಡೆದ ಧ್ರುವಂತ್ ಕೊನೆಯಲ್ಲಿದ್ದಾರೆ. ಇನ್ನು ಈ ವೋಟಿಂಗ್ ರಿಸಲ್ಟ್ ಒಂದು ಕಡೆ ಆದರೆ ಬಿಗ್ ಬಾಸ್ ಮನೆಗೆ ಯಾರು ಫಿಟ್ ಆಗ್ತಾರೆ ಅನ್ನೋದು ಇನ್ನೊಂದು ಕಡೆ ಇರುತ್ತೆ. ಈ ವಾರ ಧ್ರುವಂತ್, ಧನುಷ್, ರಾಶಿಕಾ ಶೆಟ್ಟಿ, ಸ್ಪಂದನ ಡೇಂಜರ್ ಝೋನಲ್ಲಿದ್ದಾರೆ. ಪ್ರತಿ ವಾರ ಜನರು ಅಂದುಕೊಂಡಂತೆ ಸ್ಪಂದನ ಈ ವಾರ ಹೋಗಬಹುದು ಅಥವಾ ಇರಲೂಬಹುದು. ಆದರೆ ಧ್ರುವಂತ್ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗ್ತಾರೆ ಅಂತ ಮಾಹಿತಿ ಬಂದಿದೆ.
ಇನ್ನು ಬಿಗ್ ಬಾಸ್ ಮನೆಯಿಂದ ಈ ವಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.